ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಚೇತನ್ ಡೈರಿ ದಿನಚರಿ. ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಸ್ವಯಂ ಗಣತಿ, ನಮ್ಮ ಮನೆಯ ಗಣತಿ ಕಾರ್ಯವನ್ನು ನಾವೇ ಮಾಡಿಕೊಳ್ಳುವ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ. ದಯವಿಟ್ಟು ಪೂರ್ಣ ವಿಡಿಯೋ ಗಮನಿಸಿ. 2027ರ ಜನಗಣತಿಯ ಮೊದಲ ಹಂತವಾಗಿ ಮನೆಪಟ್ಟಿ ಮತ್ತು ಮನೆಗಣತಿಯ ಕಾರ್ಯವನ್ನು ಕರ್ನಾಟಕದಲ್ಲಿ ಏಪ್ರಿಲ್ 16, 2026ರಿಂದ ಮೇ 15, 2026ರವರೆಗೆ ಮನೆಗಣತಿ ಹಾಗೂ ರಾಷ್ಟ್ರದ ಅಭಿವೃದ್ಧಿ ಮಾಡಲಾಗುತ್ತಿದೆ. ಪ್ರತಿಯೊಬ್ಬರೂ ಸಹ ನಿಖರವಾದ ಮಾಹಿತಿಯನ್ನು ನೀಡಬೇಕಾಗುತ್ತದೆ. ಆ ನಿಟ್ಟಿನಲ್ಲಿ ರಾಷ್ಟ್ರದ ಅಭಿವೃದ್ಧಿಗೆ ನಮ್ಮ ಕೊಡುಗೆಯನ್ನು ನೀಡಬೇಕಾಗಿದೆ. ಆದರೆ ಕೆಲವರಿಗೆ ಅನಿಸಬಹುದು, ಮನೆಗಣತಿ ಮಾಡಲು ಬಂದಾಗ ನಾವು ಮನೆಯಲ್ಲಿ ಇಲ್ಲದಿದ್ದರೆ ಹೇಗೆ, ನಮ್ಮ ಅಪ್ಪ ಅಮ್ಮ ಇರುತ್ತಾರೆ, ಅವರಿಗೆ ಮಾಹಿತಿ ಗೊತ್ತಿಲ್ಲ ಎಂಬ ಚಿಂತೆ ಕಾಡುತ್ತದೆ ಅಲ್ಲವೇ? ಅದಕ್ಕೊಂದು ಪರಿಹಾರವಿದೆ. ಅದೇನೆಂದರೆ ಸ್ವಯಂ ಗಣತಿ. ಕರ್ನಾಟಕದಲ್ಲಿ ಏಪ್ರಿಲ್ 1, 2026ರಿಂದ ಏಪ್ರಿಲ್ 15, 2026ರವರೆಗೆ ಪ್ರತಿಯೊಬ್ಬರು ತಮ್ಮ ಮನೆಯ ಗಣತಿಯನ್ನು ತಾವೇ ಆನ್ಲೈನ್ ಮೂಲಕ ಮಾಡಿಕೊಳ್ಳಬಹುದಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಲಿಂಕನ್ನು ಕೊಟ್ಟಿದ್ದು, ಆ ಲಿಂಕನ್ನು ಲಾಗಿನ್ ಆಗುವುದರ ಮೂಲಕ ಅದರಲ್ಲಿ ಕೇಳಲಾಗುವಂತಹ ಮಾಹಿತಿಗಳನ್ನು ಸ್ವತಃ ಗಣತಿದಾರರೇ ಆಗಿ ಮನೆಯ ಮುಖ್ಯಸ್ಥರು ಭರ್ತಿ ಮಾಡಬಹುದು. ಆನಂತರ ಕೊನೆಯಲ್ಲಿ ಬರುವಂಥ ಸಬ್ಮಿಟ್ ಐಡಿಯನ್ನು ಬರುವಂಥ ಗಣತಿದಾರರಿಗೆ ಆ ಐಡಿಯನ್ನು ನೀಡಬೇಕಾಗುತ್ತದೆ. ಅವರು ಅದರಲ್ಲಿ ಚೆಕ್ ಮಾಡಿ ಸಿಂಕನ್ನು ಮಾಡುತ್ತಾರೆ. ಆ ಮೂಲಕ ನಿಮ್ಮ ಮಾಹಿತಿಯನ್ನು ನೀವೇ ಗಣತಿಯನ್ನು ಮಾಡಿಕೊಳ್ಳಬಹುದಾಗಿದೆ. sc.cnsus.gov.in ಎಂಬುದಕ್ಕೆ ಲಾಗಿನ್ ಆಗಿ ಮೊಬೈಲ್ OTP ಮೂಲಕ ಲಾಗಿನ್ ಆಗುವುದು. ಆ ನಂತರದಲ್ಲಿ ನಿಮ್ಮ ರಾಜ್ಯ, ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಗ್ರಾಮದ ನಕ್ಷೆಯಲ್ಲಿ ನಿಮ್ಮ ಮನೆಯ ನಕ್ಷೆಯನ್ನು ಗುರುತಿಸಿಕೊಳ್ಳುವುದು ಹಾಗೂ ಮನೆಗೆ ಸಂಬಂಧಿಸಿದ ಮಾಹಿತಿಗಳನ್ನು ಭರ್ತಿ ಮಾಡುವುದು. ನೀವು ಭರ್ತಿ ಮಾಡಿದ ಮಾಹಿತಿಯನ್ನು ಸಲ್ಲಿಕೆ ಮಾಡಿದ ನಂತರ SEID ಜನ್ರೇಟ್ ಆಗುತ್ತದೆ. ಆ SEIDಯನ್ನು ಸೇವ್ ಮಾಡಿಕೊಂಡು ನಿಮ್ಮ ಮನೆಗೆ ಬರುವ ಗಣತಿದಾರರಿಗೆ ನೀಡುವುದು. ಗಣತಿದಾರರು ಆ ಮಾಹಿತಿಯನ್ನು ದೃಢೀಕರಿಸುತ್ತಾರೆ. ಈ ಗಣತಿ, ಸ್ವಯಂ ಗಣತಿಯಿಂದ ನಮಗೂ ಮತ್ತು ಗಣತಿದಾರರಿಗೂ ಸಮಯ ಉಳಿತಾಯ ಆಗುತ್ತದೆ. ನಿಖರವಾದ ಮಾಹಿತಿಯನ್ನು ನಾವು ನೀಡಿದಂತಾಗುತ್ತದೆ ಮತ್ತು ವೇಗವಾಗಿ ಡೇಟಾವನ್ನು ನೀಡಬಹುದಾಗಿದೆ. ನೆನಪಿಡಿ, ಸ್ವಯಂ ಎಣಿಕೆ ಗಣತಿ ಎಂಬುದು ಒಂದು ವಿಶೇಷವಾದ ಸೌಲಭ್ಯ. ಇದು ಕಡ್ಡಾಯ ಅಲ್ಲ, ನಿಮ್ಮ ಒಳಿತಿಗಾಗಿ ನೀಡಿರುವ ಒಂದು ವಿಶೇಷ ಸೌಲಭ್ಯ. ನೀವು ನೀಡುವ ಎಲ್ಲ ಮಾಹಿತಿಯು ಗೌಪ್ಯ ಹಾಗೂ ಸುರಕ್ಷಿತ. ಇದು ದೇಶದ ಒಳಿತಿಗಾಗಿ ಮಾತ್ರ ಬಳಕೆ. ಹೀಗಾಗಿ ಪ್ರತಿಯೊಬ್ಬರೂ ಈ ಸೌಲಭ್ಯವನ್ನು ಬಳಸಿಕೊಂಡು ಸ್ವಯಂ ಗಣತಿ ಕಾರ್ಯದಲ್ಲಿ ಭಾಗಿಯಾಗಿ ನಿಮ್ಮ ಗಣತಿಯನ್ನು ನೀವೇ ಪೂರೈಸಿಕೊಳ್ಳಿ.